ಸರ್ ಇದು ಎಷ್ಟು ಜಿಲ್ಲೆ ಸರ್? ಈಗ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಹಾಸನ ಕೇಂದ್ರೀಕರಿಸಿ ಮಾಡ್ತಾ ಇದೀವಿ. ಹಾಸನ ಅಂದ್ರೆ ಹಾಸನ ಕೇಂದ್ರ ಸ್ಥಾನದಲ್ಲಿ ನಡೀತಕ್ಕಂಥ ಇಲ್ಲಿ ಸುತ್ತಮುತ್ತ ಹೆಚ್ಚು ಜನರ ಆಕರ್ಷಣೆ ಇದೆ. ಇನ್ನೂ ಹೆಚ್ಚು ಜನ ಬರ್ತಾರೆ ಅಂತ ನಿರೀಕ್ಷೆನೂ ಮಾಡಿದ್ವಿ. ಆ ಜನದಾರ್ಚಣೆಗೆ ಬೇರೆ ಭಾಗದಿಂದ ಜನ ಬರೋಲ್ವೇನೋ ಅಂತಕ್ಕಂಥದ್ದಿಲ್ಲ. ಯಾರೆಲ್ಲ ಕಾಂಗ್ರೆಸ್ಸಿನ ಬಗ್ಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಹೆಚ್ಚು ಪ್ರೀತಿ ಒಲವನ್ನು ಹೊಂದಿದ್ದಾರೆ ಅಂತಹ ಜನರು ಎಲ್ಲ ಭಾಗದಿಂದನೂ ಕೂಡ ಬರ್ತಾರೆ. ಮೊದಲು 6 ಜಿಲ್ಲೆ ಅಂತ ಹೇಳಿದ್ರು ಸರ್. 6 ಜಿಲ್ಲೆ ಜೊತೆಗೂ ಕೂಡ ಬರ್ತಾರೆ. ಈಗ ತುಮಕೂರು ಹೆಸರೇ ಹೇಳಿಲ್ಲ, ಈಗ ತುಮಕೂರಿಂದನೂ ಜನ ಬರ್ತಿದ್ದಾರೆ. ಹೀಗೆ ಒಂದೇ ಅಂತಲ್ಲ, ನಾನು ಇಡೀ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಇದು ನಿಮ್ಗೆ ಹೇಳಬೇಕು ಅಂದರೆ ದಾವಣಗೆರೆಯಲ್ಲಿ 75 ವರ್ಷದ ಏನು ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಆಚರಣೆಯನ್ನು ರಾಜ್ಯದ ಜನರು ಆಚರಿಸಿದ್ರು. ಹೆಚ್ಚು ಕಡಿಮೆ ಆ ಒಂದು ಮಟ್ಟಕ್ಕೆ ಈ ಒಂದು ಸಮಾವೇಶ ಇದೆ. ಈಗ ಹೆಸರು ಬದಲಾವಣೆ ಆಯ್ತು, ಸ್ವಾಭಿಮಾನಿ ಸಮಾವೇಶ ಅಂತ ಇತ್ತು, ಜನ ಕಲ್ಯಾಣ ಜನಕ್ಕೆ ಅಲ್ಲಪ್ಪ ಏನ್ ಹೆಸರು ಕೇಳಪ್ಪ ಅವ್ರು ಏನ್ ಬದಲಾವಣೆ ಆಗಿದೆ. ಮೊದಲು ತಾವು ಮೊದಲು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದು ಇದು ಪಕ್ಷ ಮತ್ತು ಸರ್ಕಾರದ ಹೊರತಾದ ಕಾರ್ಯಕ್ರಮ ಅಂತ ತಾವು ಹೇಳಿದ್ರು. ನಿಮ್ಮ ಯಾರೋ ಹೇಳಿದ ಮಾತಿಗೆ ಮಹದೇವಪ್ಪನವರು ನಿಮ್ಮ ಸುದ್ದಿಗೋಷ್ಠಿಯಲ್ಲಿ ಜಂಟಿ ಸುದ್ದಿಗೋಷ್ಠಿ ಏನು ಹಿಂದುಳಿದ ವರ್ಗಗಳ ಒಕ್ಕೂಟ ಮತ್ತು ಇತರೆ DSS ಇರ್ಬೋದು, ಇತರೆ ಸಮುದಾಯಗಳಿರ್ತವೆ, ತಳ ಸಮುದಾಯಗಳು ಎಲ್ಲ ಸೇರಿ ಈ ಒಂದು ಸಮಾವೇಶವನ್ನು ಮಾಡ್ತಕ್ಕಂಥದ್ದು. ಈ ಸಮಾವೇಶದಲ್ಲಿ ಏನು ವಿರೋಧ ಪಕ್ಷಗಳು ವಿನಾಕಾರಣ ಕಾಂಗ್ರೆಸ್ಸಿನ ಮೇಲೆ ಸಿದ್ದರಾಮಯ್ಯನವ್ರ ಮೇಲೆ ಅಪಪ್ರಚಾರಗಳು ಮಾಡ್ತಾರೆ, ಅದಕ್ಕೆ ನಾವು ಉತ್ತರವನ್ನು ಹೇಳಲಿಕ್ಕೆ ಈಗಾಗಲೇ 3 ಚುನಾವಣೆ ಫಲಿತಾಂಶ ಉತ್ತರ ಕೊಟ್ಟಿದೆ. ಆದಾಗ್ಯೂ ಕೂಡ ಈ ಒಂದು ಸಮಾವೇಶದ ಮೂಲಕ ಇನ್ನೂ ಹೆಚ್ಚು ಮಾಹಿತಿಯನ್ನು ಈ ರಾಜ್ಯದ ಜನರಿಗೆ ಸುಳ್ಳು ಅಪಪ್ರಚಾರ ಮಾಡ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥವ್ರ ಬಗ್ಗೆ ನಾವು ಆ ಸುಳ್ಳನ್ನು ನಾವು ಸತ್ಯ ಏನಿದೆ ಅದನ್ನು ನಾವು ನಿರೂಪಣೆ ಮಾಡ್ತಕ್ಕಂಥ ಸಮಾವೇಶ. ಸರ್ ಈ ಸಂದರ್ಭದಲ್ಲಿ ಯಾರು ಬೇರೆ ಪಕ್ಷದಿಂದ ಸೇರ್ಪಡೆ ಆಗ್ತಾರೆ? ಸೇರ್ಪಡೆ ಆಗ್ತಾರೋ ಇಲ್ಲೋ ಇದು ನಾಳೆ ಗೊತ್ತಾಗ್ತದೆ. ನೀವೆಲ್ಲ ಏನು ಊಹೆ ಮಾಡ್ತಿದ್ದೀರಿ, ಇನ್ನೂ ಊಹೆ ಸತ್ಯ ಆಗ್ಲಿಕ್ಕೆ ಇಲ್ಲವೇನೋ ಅಂತ ನನಗೆ. ಸರ್ ಈಗ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ ಸರ್, ರಾಜಣ್ಣ ಅವರು ಬಿಜೆಪಿ ಜೊತೆ ಸಖ್ಯ ಇದ್ದಾರೆ, ಅವರು ಸರ್ವಪಕ್ಷ ನಾಯಕ ಅವರೇ ಬೆಂಗಳೂರಲ್ಲಿ ಹೇಳಿದ್ರು ಸರ್. ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಸರ್, ಅದಾದ್ಮೇಲೆ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ. ಯಾರ್ಯಾರು ಏನೇನು ಹೇಳ್ತಾರೋ ಅವರೆಲ್ಲ ಅಭಿನಂದನೆ. ರಾಜಕೀಯದಲ್ಲಿ ಟೀಕೆ ಮಾಡೋರು ಸ್ನೇಹಿತರೆ, ಮತ್ತೆ ಪ್ರಶಂಸೆ ಮಾಡೋರು ಕೂಡ ಸ್ನೇಹಿತರು. ಅವರ ಮಾತುಗಳಿಗೆ ನಮ್ಮದು ಮಾತ್ರ ಇಲ್ಲ, ಗೊತ್ತಾಯ್ತಾ? ಟೀಕೆ ಮಾಡಿದ್ರು ಸ್ವಾಗತ ಮಾಡ್ತೀವಿ, ಪ್ರಶಂಸೆ ಮಾಡಿದ್ರು ಕೂಡ ಸ್ವಾಗತ, ಎರಡು ಒಂದೇ ಸಮನಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು. ಅಂದಾಜು ಎಷ್ಟು ಜನ? ಅಂದಾಜು ಸುಮಾರು 1 ಲಕ್ಷಕ್ಕೂ ಮೀರಿ. ನಮ್ಮ ನಿರೀಕ್ಷೆ 1.5-2 ಲಕ್ಷ ಬರಬೇಕಂತ ನಮ್ಮ ನಿರೀಕ್ಷೆ ಇದೆ. ಈ ಮಳೆ ಇದೆಲ್ಲ ಇರೋದ್ರಿಂದ ಸ್ವಲ್ಪ ಅಡಚಣೆಗಳು ಕೂಡ ಇದ್ದಾವೆ. ಸೊ ಎನಿವೆ ನಾವು ಅತಿ ಹೆಚ್ಚು ಒಂದು ಇತಿಹಾಸ ಸೃಷ್ಟಿ ಹಾಸನದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಮಾವೇಶ ಜರುಗುತ್ತೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ.